ಈ ದಿನ ಸರ್ಪ್ರೈಸ್ ಒಂದು ರೇಡ್ ಕಂಡಕ್ಟ್ ಮಾಡಿದ್ದೀವಿ ಜೈಲಲ್ಲಿ. ನಮ್ಮ ಅಧಿಕಾರಿಗಳಾದ DSPs 3 ಜನ ಮತ್ತು ಇನ್ಸ್ಪೆಕ್ಟರ್ 6 ಜನ, PSI 9, ಪ್ರೊಬೇಷನರಿ PSI 9 ಮತ್ತು WHC PC ಬಂದು 8 ಜನ, ASI ARSI 18 ಜನ ಮತ್ತು HC PCs ಎಲ್ಲ 109 ಜನ ಸಿಬ್ಬಂದಿಗಳು ಎಲ್ಲರೂ ಸೇರಿ ಒಂದು ರೇಡ್ ಕಂಡಕ್ಟ್ ಮಾಡಿದ್ವಿ. ಇದರಲ್ಲಿ ಗಾಂಜಾ ಸಿಕ್ಕಿದೆ ಮತ್ತು ಸಿಗರೇಟು, ಬೀಡಿ ಮತ್ತು ಬೆಂಕಿಪಟ್ಟಣ, ತಂಬಾಕು ಮತ್ತು ಸಿಸರ್ಸು ಮತ್ತು ಕ್ಯಾಶ್ 31,800 ರೂಪಾಯಿ ಕ್ಯಾಶ್ ಸಿಕ್ಕಿದೆ. ಇಷ್ಟು ಮತ್ತು ಒಂದು ಪೆನ್ ಕ್ಯಾಮ್ರಾ, ಒಂದು ಮೊಬೈಲ್ ಸಿಮ್ ಸಿಕ್ಕಿದೆ ವೋಡಾಫೋನು. ಇಷ್ಟನ್ನು ನಾನು ಇಲ್ಲಿ ಲೋಕಲ್ ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಒಂದು ಪ್ರಕರಣವನ್ನು ದಾಖಲಿಸಿ ಇದನ್ನೆಲ್ಲನೂ ಮಾಜರ್ ಮೂಲಕ ಸೀಸ್ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅದು ಗ್ರಾಮ್ಸ್ ತೂಕ ಹಾಕಬೇಕು, ಅಂದರೆ ವೆರಿ ಸ್ಮಾಲ್ ಕ್ವಾಂಟಿಟಿ ಇದೆ, ತೂಕ ಹಾಕಬೇಕು. ಅದನ್ನು ಮಾಜರಲ್ಲಿ ತಿಳಿದು ಬರಬೇಕು. ಪದೇ ಈ ರೀತಿ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ ಇದೇ ಜೈಲಿನಲ್ಲಿ, ಆದರೂ ಯಾಕೆ ನೀವು ಬರ್ತಿಲ್ಲ? ಅವರು ಚೆಕ್ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ರೀತಿಯಲ್ಲಿ ಒಳಗೆ ಹೋಗಿರ್ಬೋದು, ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಆಲ್ರೆಡಿ ಬರೆದಿದ್ದೀನಿ. ಅವರ ಮೇಲಧಿಕಾರಿಗಳಿಗೆ ಒಂದು ವರದಿಯನ್ನು ಸಹ ಸಲ್ಲಿಸ್ತೀನಿ. ಒಂದು ದೂರು ಪತ್ರ ಏನೋ ಸಿಕ್ತು ಅಂತ, ಕಂಪ್ಲೇಂಟ್ ಲೆಟರ್ ಏನಾಯಿತು? ಕಂಪ್ಲೇಂಟ್ ಲೆಟ್ರ್ ಇಲ್ಲ, ಯಾವುದೂ ಇಲ್ಲ. ಯಾರು ಸಿಕ್ತು? ಕಂಪ್ಲೇಂಟ್ ಲೆಟ್ರ್ ಯಾವುದು ಸಿಕ್ಕಿಲ್ಲ. ಒಂದು ಪೆನ್ ಕ್ಯಾಮ್ರಾ ಇತ್ತು ಅಂತ ಮೇಡಮ್? ಒಂದು ಪೆನ್ ಕ್ಯಾಮ್ರಾ ಸಹ ಇತ್ತು. ಅಂದರೆ ಜೈಲ್ ಸೀಕ್ರೆಟ್ ವಿಚಾರಗಳು ಏನಾದರೂ ಹೊರಗಡೆ ರಿವೀಲ್ ಮಾಡೋದಕ್ಕೆ ಅದು ಉದ್ದೇಶ ಏನು ಅಂತ ಗೊತ್ತಿಲ್ಲ. ನಾವು ಈಗ ಸಿಕ್ಕಿರೋಂಥದ್ದು ಎಲ್ಲ ಇದನ್ನು ಥಿಂಗ್ಸು ನಾವು ಸೀಸ್ ಮಾಡಿ FIR ಮಾಡ್ತೀವಿ. ತನಿಖೆ ಮೂಲಕ ಇನ್ನು ಮುಖ್ಯದ ಏನು ವಿಚಾರ ಇದೆ, ಇನ್ನು ಉಳಿದ ವಿಚಾರ ತಿಳಿಬೇಕಾಗಿದೆ. ಅಲ್ಲ, ಇದನ್ನೆಲ್ಲ ಬಳಕೆ ಮಾಡ್ತಿದ್ದು ಯಾರು ಮೇಡಮ್? ಹಾಂ, ಏನಂದರೆ ಎಲ್ಲ ಪ್ರಿಸನರ್ಸೇ ಇದ್ದಾರೆ, ಎಲ್ಲರೂ ಪ್ರಿಸನರ್ಸೇ ಇದ್ದಾರೆ. ಒಂದೊಂದು ಬ್ಯಾರಕಲ್ಲಿ ಏನು ಸಿಕ್ಕಿತ್ತು ಅಂತ ಸೆಪರೇಟ್ ಮಾಜರಲ್ಲಿ ಮೆನ್ಷನ್ ಮಾಡ್ತಾರೆ. ಮೊಬೈಲ್ ಏನಾದರೂ ಸಿಕ್ತಾ ಮೇಡಮ್? ಮೊಬೈಲ್ ಸಿಕ್ಕಿಲ್ಲ, ಅದೇ ಸಿಮ್ ಸಿಕ್ಕಿದೆ, ಒಂದು ವೋಡಾಫೋನ್ ಸಿಮ್ ಸಿಕ್ಕಿದೆ. ಇಲ್ಲಿ ಪ್ರಮುಖವಾದಂಥ ಯಾರಾದರೂ ಆರೋಪಿಗಳಿದ್ದಾರೆ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್? ಎಲ್ಲರೂ ಪ್ರಮುಖರೇ. ಇಲ್ಲಿ ಒಂದು ಜೈಲಲ್ಲಿ ಇರಬೇಕಂದ್ರೆ ಒಂದು ಆರೋಪಿಗಳು, ಪ್ರಮುಖರಾದ ಆರೋಪಿಗಳೇ ಇರ್ತಾರೆ. ಆ ಥರ ಹಂಗೆ ಸೆಗ್ರಿಗೇಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಈಗೇನು ಥಿಂಗ್ಸ್ ಇದೆ ಇದ್ರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸ್ತೇವೆ.